ಮಕ್ಕಳೇ, ನಮ್ಮ SLV ಸಿಲ್ಕ್ ಹೌಸ್ ನೋಡೋಂಥದಕ್ಕೆ ಬಂದಿದ್ದೀರಾ ನೀವು ಇವತ್ತು. ಈಗ ಏನೇನು ನೋಡಿದ್ರಿ ನೀವು ಇಷ್ಟೊತ್ತು? ಏನಾದ್ರು ಗೊತ್ತಾಯ್ತು ಏನು ನೋಡಿದ್ರಿ ಅಂತ? ಟೆಕ್ಸ್ಟೈಲ್ ಮಿಲ್ ನೋಡಿದ್ರಿ. ಅದನ್ನ ಯಾವ ಥರ ಏನು ನೂಲು ಫಸ್ಟ್ ಆಗಿದ್ದು ನೀವು ನೋಡಿದ್ದನ್ನ ಫಸ್ಟ್ ನೋಡಿದ್ದು ಥ್ರೆಡ್ ಅಂದರೆ ದಾರಾನ ಸ್ಟಿಚಿಂಗ್ ಮಾಡೋಂಥದನ್ನ ಫಸ್ಟ್ ನೋಡಿದ್ದು ನೀವು. ಅದು ಥ್ರೆಡ್ ಆದ ನಂತರ ನಾವು ಮಂದದಲ್ಲಿ ಏನಾಯಿತು, ದೂರ ಮತ್ತೆ ನಿಮ್ಗೆ ನಡೆಯೋಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಹ್ಯಾಂಡ್ಲೂಮ್ಗೆ ಹೋದ್ವಿ. ಹ್ಯಾಂಡ್ಲೂಮಲ್ಲಿ ನೈ ಅಂತದನ್ನು ನೋಡಿದ್ರಲ್ಲ, ಅದು ಹ್ಯಾಂಡ್ಲೂಮ್ ಸ್ಯಾರಿ ಮ್ಯಾನುಫ್ಯಾಕ್ಚರ್ಸ್, ಅದು ಪ್ಯೂರ್ ಸಿಲ್ಕ್ ಆಗಂಥದ್ದು. ನಾವು ಫಸ್ಟ್ ನೋಡಿದ್ದು ಪ್ಯೂರ್ ಸಿಲ್ಕು. ಆ ಸಿಲ್ಕ್ ಮಾಡಬೇಕಾದ್ರೇ ನಿಮಗೆ ಗೂಡಿಂದ ಬರುತ್ತೆ. ಅದು ಗೂಡಿಂದ ತೆಗೆದು ಅದನ್ನು ಥ್ರೆಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದಾದ ನಂತರ ಅದನ್ನು ಟ್ವಿಸ್ಟಿಂಗ್ ಮಾಡ್ತೀವಿ. ಟ್ವಿಸ್ಟಿಂಗ್ ಮಾಡಿ ಆಮೇಲೆ ಡೈಯಿಂಗ್ ಹೋಗುತ್ತೆ. ನಾವು 2ನೇ ಸರಿ 3ನೇ ಸರಿ ನೋಡಿದ್ವಲ್ಲ, ಅದು ಬಣ್ಣ ಮಾಡ್ತಿದ್ರಲ್ಲ, ನೀವು ಗೋಲ್ಡ್ ಕಲರ್ ನೋಡ್ತಿದ್ರಿ. ಆ ಗೋಲ್ಡ್ ಕಲರ್ ಯಾವುದು ಗೊತ್ತಾ? ನೋಡಿ, ಇಲ್ಲಿದೆ ನೋಡಿ 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 ನೀವು ನೋಡಿದ್ದು ಈ ಕಲ್ಲರು ನೀವು ನೋಡಿದ್ರಲ್ಲ, ಅಲ್ಲಿ ಮಾಡಬೇಕಾದಾಗ ಈ ಕಲರ್ ನೋಡಿದ್ದು. ಇದು ಇಲ್ಕಲ್ ಸೀರೆ ಅಂತೀವಿ ನಾವು. ಇದು ಹ್ಯಾಂಡ್ಲೂಮಲ್ಲಿ ನೈ ಅಂತ ಸ್ಯಾರಿ ಇದೆಲ್ಲಾನು ನೋಡಿ. ಈ ತರ ಬ್ಲ್ಯಾಕ್ ಅಲ್ಲ, ವೈಲೈಟ್ ಮಾಡ್ಕೊಡ್ತೀವಿ. ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೊಡ್ತೀವಿ. ನೋಡಿ, ಇದು ರಿಸೆಪ್ಷನ್ ಸ್ಯಾರೀಸ್ ಇದೆಲ್ಲ. ಪ್ಯೂರ್ ಸಿಲ್ಕ್ ಅಲ್ಲಿ ಬ್ರೈಡಲ್ ಸ್ಯಾರಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೊಡೋಂಥ ಐಟಮ್ಸ್ ಇದೆಲ್ಲಾನು. ಇದೆಲ್ಲ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ಸ್ ಇವೆಲ್ಲಾನು. ಲಾಟ್ ಆಫ್ ಡಿಸೈನ್ಸ್ ಇದಾವೆ, ಲಾಟ್ ಆಫ್ ವೆರೈಟೀಸ್ ಇದಾವೆ. ನಾವು ನಿಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದಿರೋದು ನಮ್ಮೊಂದು ಭಾಗ್ಯ ಅಂತ ಹೇಳ್ಬೇಕು. ಯಾಕಂದ್ರೆ ಇವತ್ತು ರೈತರು, ನೇಕಾರರು, ಮೀನುಗಾರರು ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಅವರು ಉತ್ಪಾದನೆ ಮಾಡೋ ಅಂಥ ವಸ್ತುಗಳಿಗೆ ಆ ನೇಕಾರರಿಗೆ ಡೈರೆಕ್ಟಾಗಿ ಸಿಗೋದಿಲ್ಲ. ರೈತರಿಗೂ ಅದೇ ಆಗಿದೆ, ಮೀನುಗಾರಿಗೂ ಅದೇ ಆಗಿದೆ. ಮಧ್ಯವರ್ತಿಗಳು ದುಡ್ಡು ಮಾಡ್ತಿದ್ದಾರೆ. ಆದರೆ ನಮ್ಮ ವೃತ್ತಿನಿ ಮಕ್ಕಳಿಗೆ ತೋರಿಸೋದ್ರಿಂದ ನಾವು ಒಂದು ಕೆಲಸ, ಒಂದು ಸೀರೆ ರೆಡಿ ಆಗಬೇಕಾದ್ರೆ ಹೆಚ್ಚು ಕಮ್ಮಿ 50 ರಿಂದ 60 ಜನದ ಶ್ರಮ ಇರುತ್ತೆ. ಒಂದು ನೂಲಲ್ಲಿ ಸ್ಟಿಚಿಂಗ್ ಮಾಡ್ತಿರೋದು ನೋಡಬೇಕು, ಅಲ್ಲಿ 8 ರಿಂದ 10 ಜನ ಕೆಲಸ ಮಾಡ್ತಿದ್ದಾರೆ. ಆ ಕೆಲಸ ಆದ ನಂತರ ಡೈಯಿಂಗ್ ಹತ್ರ ಅಲ್ಲಿ 5 ರಿಂದ 6 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದಾದ ನಂತರ ರೋಲಿಂಗ್ ಮಾಡ್ತೀವಿ. ಆ ರೋಲಿಂಗ್ ಮಾಡೋದಕ್ಕೆ 4 ರಿಂದ 5 ಜನ ಕೆಲಸ ಮಾಡ್ತೀವಿ. ಅದಾದ ನಂತರ ಟ್ವಿಸ್ಟಿಂಗ್, ವೀವಿಂಗ್ ಆಗುತ್ತೆ. ವೀವಿಂಗ್ ಆಗಿ ಇಲ್ಲಿ ಬರೋ ಅಷ್ಟೊತ್ತಿಗೆ, ಸ್ಯಾರಿ ಈ ರೂಪ ಬರೋ ಅಷ್ಟೊತ್ತಿಗೆ ಮಿನಿಮಮ್ 50 ರಿಂದ 60 ಜನದ ಶ್ರಮ ಆ ಸೀರೆಯಲ್ಲಿರುತ್ತೆ. ಒಂದು ಸೀರೆ ಎಲ್ಲ ರೆಡಿ, ರಾ ಮೆಟೀರಿಯಲ್ ರೆಡಿ ಇತ್ತು ಅಂದರೆ, ಪವರ್ ಲೂಮ್ ಅಲ್ಲಾದರೆ 1 ಡೇ ಒಂದು ಸೀರೆ, ಹ್ಯಾಂಡ್ಲೂಮ್ ಅಲ್ಲಾದರೆ 1 ವೀಕ್ ಒಂದು ಸೀರೆ. ಈಗ ಸರ್ ಬ್ರೈಡಲ್ ಸ್ಯಾರಿ ಈಗ ತೋರಿಸಿದ್ನಲ್ಲ ನಿಮಗೆ, ಅದು 15 ಡೇಸ್ ಆಗುತ್ತೆ. ಈ ಬ್ರೈಡಲ್ ಸ್ಯಾರಿ ಮಾಡೋದಕ್ಕೆ 15 ಡೇಸ್ ತಗೊಳುತ್ತೆ ಟೈಮಿಂಗ್ಸು. ಆ ಜರಿಯಲ್ಲಿ ಏನಿದೆ, ಆ ಜರಿಯಲ್ಲಿ ಬಂದ್ಬಿಟ್ಟು 2 ಗ್ರಾಮ್ ಜರಿ, ಅಂದರೆ 2 ಗ್ರಾಮ್ ಗೋಲ್ಡ್ ಕೋಟೆಡ್ ಜರಿ. ನೀವು ಈ ರೇಖಾರಿಕಾ ವೃತ್ತಿನ ನೀವು ತೋರ್ಸೋದಕ್ಕೆ ಬಂದಿರೋದ್ರಿಂದ ನಿಮ್ಗೆಲ್ಲರಿಗೂ ಧನ್ಯವಾದ. ನಮ್ಮ ವೃತ್ತಿನ ಗೌರವಿಸಿ, ನಮ್ಮ ವೃತ್ತಿನ ಗೌರವಿಸೋದಿರ್ತಾ ಇರೋದ್ರಿಂದ ನಮಗೆ ಬಹಳ ಸಂತೋಷ ಆಗ್ತಿದೆ. ನೀವು ನಮಗೆ ಈ ಇದರಿಂದ ನಮ್ಮ SLV ಸಿಲ್ಕ್ ಹೌಸ್ ಅಂತೇಳಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಮತ್ತು ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ. ಲೈಕ್ ಮಾಡಿ, ಫಾಲೋ ಅಪ್ ಮಾಡಿಸಿ. ನಮಗೆ ನೇಕಾರರಿಂದ ಡೈರೆಕ್ಟ್ ಪರ್ಚೇಸ್ ಮಾಡೋದಕ್ಕೆ ಅವ್ರ ಪೇರೆಂಟ್ಸ್ಗಳಿಗೆ ಹೇಳಿ, ನಮಗೆ ನೇಕಾರರಿಗೆ ಸಪೋರ್ಟ್ ಮಾಡಿ ಅನ್ನೋ ಉದ್ದೇಶದಿಂದ ನಿಮ್ಮನ್ನೆಲ್ಲರನ್ನೂ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ.